ನರೇಗಾ ಪ್ರೋಗ್ರಾಮ್ ಇತ್ತು ಮೊದಲು, ಈಗ VBG ರಾಮ್ಜಿ ಅಂತ ಮಾಡಿದ್ದಾರೆ. ಆ ಪ್ರೋಗ್ರಾಮ್ನಲ್ಲಿ ಎಷ್ಟು ಬೇಕಾದರೂ ಕೆಲಸ ತಗೊಳ್ಳೋದಕ್ಕೆ ನಾವು ಹಣ ಕೊಡ್ತೀವಿ. ಹಣಕ್ಕೆ ಯಾವುದೇ ಕೊರತೆ ಇಲ್ಲ. ಹಣ ನಾವು ಈಗ ಸರ್ಕಾರದ ವತಿಯಿಂದ ಅವ್ರು ಪ್ರಪೋಸಲ್ ಕೊಟ್ಟ ತಕ್ಷಣ ನಾವು ಹಣ ಕೊಡ್ತೇವೆ. ನಾವು ಟಾರ್ಗೆಟ್ ಕೊಟ್ಟಿರ್ತೀವಿ, ಇಷ್ಟು ಮಾನವ ದಿನಗಳನ್ನು ಉಪಯೋಗಿಸ್ಕೊಳ್ಳಿ ಅಂತ. ಅದನ್ನು ಅವರು ಉಪಯೋಗಿಸ್ಕೊಳ್ಬೋದು. ಆ ಹಣನ ನಾವು ಕೊಡ್ತೇವೆ. ಮತ್ತು ಈ ಜಿಲ್ಲೆಯಲ್ಲಿ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅಡಿಷನಲ್ ಕ್ರಾಪ್ಸ್ ಅಂದರೆ ಈ ಏನು ರೇಷ್ಮೆ, ಆಮೇಲಿಂದ ಹೂ ಬೆಳೆಯೋದು, ಆಮೇಲೆ ಹಾರ್ಟಿಕಲ್ಚರ್ ಕ್ರಾಪ್ಸು ಇದೆಲ್ಲ ಇದೆ. ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಕೂಡ ನಾನು ಹೇಳಿದ್ದೇನೆ. ನಮಗೆ ಈ KC ವ್ಯಾಲಿಯಿಂದ HN ವ್ಯಾಲಿಯಿಂದ ನೀರು ಈ ಜಿಲ್ಲೆಗೆ ಬರ್ತಾ ಇದೆ. ಸುಮಾರು 80 ಕೆರೆಗಳಿಗೆ ನೀರನ್ನು ತುಂಬಿಸ್ತಾ ಇದ್ದಾರೆ ಈಗಾಗಲೇ. ಒಂದು ಒತ್ತಾಯ ಮಾಡಿ ಇರ್ತಕ್ಕಂಥದ್ದು, ನೀವು ಸೆಕೆಂಡರಿ ಟ್ರೀಟ್ಮೆಂಟ್ ಮಾಡಿ ನಮಗೆ ನೀರು ಕೊಡ್ತಾ ಇದ್ದೀರಾ, ಟರ್ಷಿಯರಿ ನೀವು ಟ್ರೀಟ್ಮೆಂಟ್ ಮಾಡಿ ಕೊಡಿ ಅಂತಕ್ಕಂಥದ್ದು ರೈತರ ಮತ್ತು ಶಾಸಕರುಗಳೆಲ್ಲ ಬೇಡಿಕೆ ಇಟ್ಟಿದ್ದಾರೆ. ಅದನ್ನು ಸರ್ಕಾರದ ಹಂತದಲ್ಲಿ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡ್ತೀವಿ. ಈಗಾಗಲೇ ಅದ್ರ ಬಗ್ಗೆ ಅನೇಕ ಚರ್ಚೆಗಳು ಆಗ್ತಾ ಇದೆ. ಎರಡು ಕೋಲಾರ ಕಡೆ KC ವ್ಯಾಲಿ ಹೋಗ್ತಕ್ಕಂಥದ್ದು, ಈ ಭಾಗಕ್ಕೆ ಬರ್ತಕ್ಕಂಥದ್ದು, ಅದನ್ನು ನಾವು ಯಾವ ರೀತಿ ಟರ್ಷಿಯರಿ ಟ್ರೀಟ್ಮೆಂಟ್ ಮಾಡ್ಬೋದು, ಅದಕ್ಕೆ ಕಾಸ್ಟ್ ಏನಾಗುತ್ತೆ, ಅದೆಲ್ಲ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗ್ತಾ ಇದೆ. ಆಮೇಲೆ ರಾಜ್ಯದಲ್ಲಿ ಹೇಳಬೇಕಂತಂದರೆ 160 ತಾಲೂಕಲ್ಲಿ ಔಟ್ ಆಫ್ 240 160 ತಾಲೂಕಲ್ಲಿ ಈಗಾಗಲೇ ಬರದ ಡಿಫಿಸಿಟ್, ಮಳೆಯ ಡಿಫಿಸಿಟ್ ಕಾಣ್ತಾ ಇದೆ. ಆಮೇಲೆ ಇನ್ನೊಂದು ಮುಖ್ಯವಾದಂಥ ವಿಚಾರ, ರೈತರಿಗೆ ನೆರವು ಬರಬೇಕು, ಅನುಕೂಲ ಆಗಬೇಕು ಅಂತೇಳಿ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಿದೆ, ಇನ್ಶೂರೆನ್ಸ್ ಸ್ಕೀಮ್. ಅದರಲ್ಲಿ ರಿಜಿಸ್ಟರ್ ಮಾಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರ. ಅದ್ರ ಬಗ್ಗೆ ಭಾಳ ಕಟ್ಟುನಿಟ್ಟಾಗಿ ನಾನು ಆದೇಶ ಮಾಡಿದ್ದೇನೆ. ರೈತರಿಗೆ ಸಿಗುವಂಥ ಹಣ ಸಿಗಬೇಕು, ಅದನ್ನು ನೀವು ಮಾಡಿಕೊಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಇಷ್ಟು ವಿಚಾರಗಳು ಇವತ್ತು ನಮ್ಮ ಈ ಪರಿಶೀಲನಾ ಸಭೆಯಲ್ಲಿ ಗಮನಕ್ಕೆ ಬಂದಿರತಕ್ಕಂಥದ್ದು. ಕೆಲವು ಸೂಚನೆ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು. ಈ ಬರ ಪರಿಸ್ಥಿತಿಯನ್ನು ಅಧಿಕಾರಿಗಳು ಇವು ಶುಡ್ ಕನ್ಸಿಡರ್ ಆಸ್ ಎ ಸಪರೇಟ್ ಲೆವೆಲ್ನಲ್ಲಿ ಮಾಡಬೇಕು ನೀವು ಇದನ್ನು ಅಂತ ಹೇಳಿದ್ದೀನಿ. ಮತ್ತು ಸರ್ಕಾರ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ನಾವು ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದೀವಿ, ಕೃಷಿ ಸಚಿವರಿಗೆ ಪತ್ರ ಬರೆದಿದ್ದೀನಿ, ನಾನೇ ಬರೆದಿದ್ದೀನಿ, ಆಮೇಲೆ ಗೃಹ ಸಚಿವರಿಗೆ ಪತ್ರ ಬರೆದಿದ್ದೇನೆ. 3 ವಿಚಾರದಲ್ಲಿ ನಾನು ಅವರಿಗೆ ಪತ್ರ ಬರೆದಿದ್ದೇನೆ. ಒಂದು, ನಮಗೆ ಡ್ರಾಟನ್ನು ಡಿಕ್ಲೇರ್ ಮಾಡೋದಕ್ಕೆ ಕೆಲವು ನಿಯಮಗಳನ್ನು ಅವ್ರು ಮಾಡಿದ್ದಾರೆ, ಅದನ್ನು ನೀವು ರಿಲ್ಯಾಕ್ಸ್ ಮಾಡಬೇಕು ಅಂಥೇಳಿ ನಾನು ಪತ್ರವನ್ನು ಬರೆದಿದ್ದೇನೆ. ಎರಡನೇದು, NDRFನಲ್ಲಿ ನಮಗೆ ಪ್ರತಿ ವರ್ಷ NDRF ಇಷ್ಟು ಪರ್ಸೆಂಟೇಜ್ ಅಂತೇಳಿ ನಮಗೆ ಹಣ ಕೊಡ್ತಾರೆ, ಆ ಹಣವನ್ನು ಮುಂಗಡವಾಗಿ ಕೊಡಿ ಅಂತ ಬರೆದಿದ್ದೇನೆ. ಮೂರನೇ ವಿಚಾರ,